ನಮ್ಮ RCB ಅವರ ಲಾಸ್ಟ್ 5 ಓವರ್ಸ್ ಬ್ಯಾಟಿಂಗ್ ನೋಡಿದ್ರೆ ಪಕ್ಕ ಒಂದು ಹಾಡಂತೂ ನೆನಪಾಗತ್ತೆ ಗುರು. ಒಡಿ ಮಗ ಒಡಿ ಮಗ ಒಡಿ ಮಗ ಹೊಡಿ ಮಗ ಬಿಡ ಬಿಡ ಅವನ್ನ ಅನ್ನೋ ತರ 250 ರನ್ ಹೊಡಿತಾರೆ. ಲಾಸ್ಟ್ 5 ಓವರ್ಸ್ ಅಂತೂ ದಾಡ ಬಾಡ ಇಕ್ಕಿದ್ದು CSK ವಿರುದ್ಧ ಇಲ್ಲಿವರೆಗೂ IPL ಅಲ್ಲಿ ಹೈಯೆಸ್ಟ್ ರನ್ಸ್ ಅಂದ್ರೆ ಹೈಯೆಸ್ಟ್ ಟೋಟಲ್ಸ್ ಬಂದಿದ್ದು 250 ರನ್. ಅದು ನಮ್ಮ RCB ಕಡೆಯಿಂದಾನೆ ಬಂದಿರೋದಂತೂ ತುಂಬಾ ಖುಷಿಯಾಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು ಗುರು. 250 ರನ್ ದಾಡ ಅಂತ ಹೊಡೆದ್ರು. ಆಮೇಲೆ CSK ಅವರು 207 ರನ್ ಹೊಡಿತಾರೆ. ಸೊ ಟೋಟಲ್ ಆಗ್ಬಿಟ್ಟು ನಾವು 43 ರನ್ಗಳಿಂದ ಭರ್ಜರಿಯಾಗಿ ಗೆದ್ವಿ. ಅಂದ್ರೆ ಒಂಥರ ನಮ್ದು ಆಟಕ್ಕೆ ಈ CSK ಅವ್ರಿಗೆ ಒಂಥರ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಆ ತರ ದಿಗ್ಭ್ರಮೆಗೊಂಡಿದ್ರು ಅಂತ ಹೇಳ್ಬೋದು. ನಮ್ ಡೇವಿಡ್ ಬೈ ಅಂತೂ ಏನ್ ಸ್ವ್ಯಾಗು ಗುರು, ಅದಂತೂ ಅನ್ಬಿಲಿಯಬಲ್ ಬ್ಯಾಟಿಂಗ್. ಅಣ್ಣ ಏನ್ 8 and 6 ನಮ್ಮ ಮಗನ್ ಒಂದಂತೂ ಸೀದಾ ಹೊರಗಡೆನೆ ರೂಫ್ ಮೇಲೆ ಬುಯ್ ಅಂತ ಹೋಗ್ಬಿಡ್ತು. 106 ಮೀಟರ್ 6 ಗುರು. ಅನ್ಬಿಲಿಯಬಲ್ ಹಿಟ್ಟಿಂಗ್ ನಮ್ಮ ಟೀಮ್ ಡೇವಿಡ್ ಬೈ ಕಡೆಯಿಂದ. ಸೊ ಓವರ್ ಆಲ್ ಆಗಿ ನಾವು ಲೈವಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಪಂದ್ಯದಲ್ಲಿ ಏನೇನಾಯ್ತು ಏನೇನಿಲ್ಲ ಅಂತ. ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನೇನು ಮೇನ್ ಇವೆಂಟ್ಸ್ ಆಯ್ತು ಅದ್ರ ಬಗ್ಗೆ ನೀಟಾಗಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿದಾರ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸೊ ಈ ಕಡೆ CSK ಪರವಾಗಿ ಹೇಳ್ಬೇಕಂದ್ರೆ ಋತು ಅವರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಸೀದಾ ಬೌಲಿಂಗ್ ತಗೋತಾರೆ. ಬಟ್ ಈ ಕಡೆ ನಮ್ಮ RCB ಕಡೆಯಿಂದ ಬ್ಯಾಟ್ಸ್ಮನ್ಸ್ ಬರ್ತಾರೆ. ವಿರಾಟ್ ಕೊಹ್ಲಿ ಮತ್ತೆ ನಮ್ಮ ಸಾಲ್ಟು ಉಪ್ಪಣ್ಣ ಇಬ್ರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಗುರು. ಫಸ್ಟ್ 3 ಓವರ್ಸ್ ನೀವು ನೋಡಿದ್ರೆ ಸ್ಟ್ರಗಲ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಆಮೇಲೆ ನಮ್ಮ ಕೊಹ್ಲಿ ಅವರು ರನ್ಔಟ್ ಮಿಸ್ ಆಯ್ತು, ಕ್ಯಾಚು ಮಿಸ್ ಆಯ್ತು. ಒಟ್ನಲ್ಲಿ ಇನಿಷಿಯಲಿ ಲಕ್ಕಿ ಅಂತೂ ಇದ್ರು. ಅದಾದ್ಮೇಲೆ ಸ್ವಲ್ಪ ಕ್ಯಾಪಿಟಲೈಸ್ ಮಾಡ್ಕೊಂಡು ನೀಟಾಗಿ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಸ್ವಲ್ಪ ಗ್ಯಾಪ್ ಅಲ್ಲಿ ಬೇಗ ಔಟ್ ಆಗ್ಬಿಟ್ರು. ಅದೇ ಶಿವಮ್ ದುಬೆನೆ ಕ್ಯಾಚ್ ಬಿಟ್ಟಿದ್ರು. ಬಟ್ ಶಿವಮ್ ದುಬೆನೆ ಹಿಡಿದ್ರು ಅಂತ 93 ರನ್ ಏನಾಗಿರುತ್ತೆ. ಆ ಟೈಮಲ್ಲಿ ಉಪ್ಪಣ್ಣ ಔಟ್ ಆಗ್ತಾರೆ. ಉಪ್ಪಣ್ಣಂದು ಎಷ್ಟು ನೋಡಿ ಒಂದು 46 ರನ್ ಬಂತು, ಚೆನ್ನಾಗೇ ಬಂತು, ಇಲ್ಲ ಅಂತಿಲ್ಲ. ಆದ್ರೆ ಪಡಿಕಲಣ್ಣ 16 ಬಾಲ್ಗೆ 17 ರನ್ ಇರೋರು ಸೀದಾ ಯಾವ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತಂದ್ರೆ 28 ಬಾಲ್ಗೆ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತಾರೆ ಗುರು. ಆ ಲೆವೆಲ್ಗೆ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು. ಆ ತರ ಬ್ಯಾಟಿಂಗು ಸ್ಟಾರ್ಟ್ ಯಾವಾಗ ಆಯ್ತಪ್ಪ ಅಂತಂದ್ರೆ ನಮ್ಮ ಪಟಿದಾರ್ ಬಂದಾಗ, ಅಂದ್ರೆ ನಮ್ಮ ಕ್ಯಾಪ್ಟನ್ ಬಂದು ಕೂಡಲೇ ಒಂದು ಎಕ್ಸ್ಟ್ರಾ ಕವರ್ ಅಲ್ಲಿ ಒಂದು 6 ಹೊಡಿತಾರೆ ಗುರು. ಅದಾದ್ಮೇಲೆ ನಮ್ಮ ಪಡಿಕಲಣ್ಣಂಗೆ ಹೆವಿ ಕಾನ್ಫಿಡೆನ್ಸ್ ಬಂತು ಗೊತ್ತಿಲ್ಲ. ನೂರ್ ಅಹಮದ್ ಅಣ್ಣಂಗೂ ಚಚ್ಚಿ ಹೊಡಿತಾರೆ ಅಣ್ಣ ಪಡಿಕಲಣ್ಣ. ಕ್ರೇಜಿ ಹಿಟ್ಟಿಂಗ್ ಗುರು. ಒಂದು ಟೈಮಲ್ಲಿ ನಾವು 14 ಓವರ್ಗೆ 151 ರನ್ ಆ ಥರ ಏನೋ ಇರುತ್ತೆ. ಬಟ್ ಅಲ್ಲಿ ಸ್ಟ್ರಾಟಜಿಕ್ ಟೈಮ್ ಔಟ್ ಬಂದಮೇಲೆ ನಮ್ಮ ಯಾರು ಪಡಿಕಲಣ್ಣ ಲ್ಯಾಪ್ ಶಾಟ್ ಹೊಡೆಯೋಕೆ ಹೋಗಿ ಬಕ್ಕಂತ ಬೋಲ್ಡ್ ಆಗ್ತಾರೆ. ಅಲ್ಲಿ ಜೇಮಿ ಔಟ್ ಒಂದು ಕೇವಲ 2 ರನ್ನು ಮತ್ತೆ ವಿಕೆಟ್ ತೆಗಿತಾರೆ. ಏನಪ್ಪ ಯಾಕೋ ಹಿಂಗೆ ಸ್ವಲ್ಪ ಮೊಮೆಂಟಮ್ ಶಿಫ್ಟ್ ಆಗ್ತಿದೇನೋ CSK ಅವ್ರ ಕಡೆ ಅಂತ ಅನಿಸ್ತಾ ಇತ್ತು. ಬಟ್ ಈ ಕಡೆ ನಮ್ಮ ಡೇವಿಡ್ ಬೈದಂತೂ ನೀವು ಮಾತಾಡಂಗಿಲ್ಲ. ಆ ಲೆವೆಲ್ಗೆ ಏನು ಗುರು, ಇಕ್ಕಿದ್ದು 8 6 3 4 ಅಣ್ಣ ಮೌಂದ್ ಯಪ್ಪ. ಏನು ಗೊತ್ತಾ ಅವ್ರಿಗೆ ಒಂದು ಟೈಮಲ್ಲಿ ಹೆಂಗಾಗ್ಬಿಡ್ತು ಅಂತಂದರೆ 28 ರನ್ ಹೊಡಿತಾರೆ. 14 ಬಾಲ್ಗೆ 28 ಆಗಿರುತ್ತೆ. ಆ ಟೈಮಲ್ಲಿ ಅಂಶುಲ್ ಕಂಬೋಜ್ ಬಂದ್ಬಿಟ್ಟು ಬಕ್ಕಂತ ಬೋಲ್ಡ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ಅದು ನೋ ಬಾಲ್ ಆಗ್ಬೇಕಾ? ಅಬಾಬಾ ನಮ್ಗಂತ ಹೆವಿ ಲಕ್ ಸಿಕ್ಬಿಡ್ತು ಅಲ್ಲಿ. ಸ್ಪೆಷಲಿ ನಮ್ಗಂದ್ರೆ ನಮ್ಮ ಡೇವಿಡ್ ಬೈಗೆ ಅಂತ ಅನ್ಕೊಳ್ಳಿ. ಡೇವಿಡ್ ಬೈಗೆ ಲಕ್ ಸಿಕ್ತು. ಅದಾದ್ಮೇಲೆ ಅಣ್ಣ ಹಿಂತಿರುಗಿ ನೋಡ್ಲೇ ಇಲ್ಲ ಗುರು. ಎಲ್ಲಿ 28 ರನ್ ಅಲ್ಲಿ 70 ರನ್ ಹೊಡಿತಾರೆ ಗುರುವೆ. ಅದು 25 ಬಾಲ್ಗೆ 70 ರನ್ ಹೊಡಿತಾರೆ. ಒಂದು ಟೈಮಲ್ಲಿ 6 ಬಾಲ್ಗೆ 3 ರನ್ ಇದ್ರು ಅವರು, ಸೀದಾ 25 ಬಾಲ್ಗೆ 70 ಹೊಡಿತಾರೆ. ಆ ಥರ ಭಯಂಕರ ಬ್ಯಾಟಿಂಗ್ ಮಾಡಿದ್ರು ನಮ್ಮ ಡೇವಿಡ್ ಬೈ ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ರಜತ್ ಅಣ್ಣನು ಹಂಗೆ ಮಾಡಿದ್ರು ಗುರು. ಬಟ್ ಕೊನೆಯಲ್ಲಿ ಅವ್ರದ್ದು ಬ್ಯಾಟಿಂಗೇ ಸಿಗ್ಲಿಲ್ಲ. ಅದಕ್ಕೆ 50 ಹೊಡಿಯೋಕ್ಕಾಗಲಿಲ್ಲ. ಬಟ್ 19 ಬಾಲ್ಗೆ 48 ರನ್. ಸೊ ಅಂದರೆ ಬುನಾದಿ ಹಾಕಿದ್ದೆ ಇವ್ರ ಅಂತ ಸ್ವಲ್ಪ ದಡಬಡ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಮ್ಮ ರಜತ್ ಅಣ್ಣ. ಸೊ ಕ್ರೇಜಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಒಟ್ನಲ್ಲಿ ಕೊನೆಯಲ್ಲಂತೂ ಇಕ್ಕಿದ್ದು ಹೊಡಿ ಹೊಡೆದ್ರು ಗುರು. ಯಾಕಂದರೆ 5 ಓವರ್ಗೆ ಲಾಸ್ಟ್ 5 ಓವರ್ಸ್ಗೆ 97 ರನ್ಸ್ ಹೊಡಿತಾರೆ. ಕೊನೆಯಲ್ಲಿ 250 ರನ್ 3 ವಿಕೆಟ್. 20 ಓವರ್ಗೆ ಇನ್ನು 251 ರನ್ ಟಾರ್ಗೆಟ್ CSK ಅವ್ರಿಗೆ. ಇನ್ನು 251 ರನ್ ಚೇಸ್ ಮಾಡಕ್ ಬರ್ತಾರೆ ಈ ಕಡೆ CSK ಅವರು. ಒಂಥರ ಹಿಮಾಲಯ ಪರ್ವತ ಇದ್ದಂಗೆ ಏರ್ಬೇಕು ಅಂತ ಬರ್ತಾರೆ. ಬಟ್ ಆಗಲ್ಲ. ಯಾಕಂತಂದ್ರೆ ಈ ಕಡೆ ಋತು ಅಣ್ಣನ ಡಫಿ ನೀಟಾಗಿ ಔಟ್ ಮಾಡ್ಬಿಡ್ತಾರೆ ಗುರು. ಎಡ್ಜ್ ಆಗುತ್ತೆ, ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗ್ಬಿಡುತ್ತೆ. ಸಖತ್ ಲೈನ್ ಆ್ಯಂಡ್ ಲೆಂತ್ ಡಫಿ ಅಣ್ಣನ ಕಡೆಯಿಂದ. ಆಮೇಲೆ ಈ ಕಡೆ ಆಯುಷ್ ಮಾತ್ರೆ, ಇವ್ರಿಗೂ ಒಂಥರ ಬೇನೆಲು ಬಿದ್ದಂಗೆ ಆಯುಷ್ ಮಾತ್ರೆ ಅಣ್ಣನು ನಮ್ಮ ಭೂವಿಯವರು ನೀಟಾಗಿ ಔಟ್ ಮಾಡಿಬಿಡ್ತಾರೆ ಗುರು. ಅದಾದ್ಮೇಲೆ ಸಂಜು ಅಣ್ಣಂದು ಏನೂ ಬರಲಿಲ್ಲ. ಒಟ್ನಾಗ ಹೆಂಗಂದ್ರೆ 30 ರನ್ 3 ವಿಕೆಟು. ಏನು ಆಯ್ತಲ್ಲಪ್ಪ, ಇನ್ನೇನು 30 ರನ್ 3 ವಿಕೆಟ್ ಅಂದರೆ ಮುಗಿದೈತು ಕತೆ ಅಂತ ಅನ್ಕೊಂಡಿದ್ವಿ. ಬಟ್ ಗ್ಯಾಪಲ್ಲಿ ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ. ಸ್ಪೆಷಲಿ ಸರ್ಫರಾಜ್ ಗುರು. ಅವ್ರಿಗೆ ಒಂದು ಒಳ್ಳೆ ಪಾಸಿಟಿವ್ ಏನಪ್ಪ ಅಂತಂದ್ರೆ ಸರ್ಫರಾಜ್ ಖಾನ್ ಅಂತ ಹೇಳ್ತೀನಿ. ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ರು. 24 ಬಾಲಲ್ಲಿ 50 ರನ್. ಬಟ್ ಪವರ್ ಪ್ಲೇ ಆದ್ಮೇಲೆ ನಮ್ಮ ಕೃಣಾಲ್ ಪಾಂಡ್ಯ ಅವ್ರು ಬಂದ್ಬಿಡ್ತಾರೆ. ನಮ್ಮ ಕೃಣಾಲ್ ಪಾಂಡ್ಯ 2 ವಿಕೆಟ್ ತೆಗಿತಾರೆ. ಯಾರ್ಯಾರ್ದು ಹೇಳಿ? ಸರ್ಫರಾಜ್ ಖಾನ್, ಕಾರ್ತಿಕ್ ಶರ್ಮಾ ಇಬ್ಬರದು ವಿಕೆಟ್ ತೆಗೆದ್ಬಿಡ್ತಾರೆ ಗುರು. ಅಲ್ಲೇ ಅಂತ ಆಲ್ಮೋಸ್ಟ್ ಬ್ಯಾಕ್ ಫುಟ್ಗೆ ಹೋಗ್ಬಿಟ್ರಿ ಇವ್ರು ಅಂತ. ಆಮೇಲೆ ದೂಬೆ ಬರ್ತಾರೆ. ದೂಬೆ ಅಣ್ಣಂಗೆಲ್ಲ ಬೌನ್ಸರು ಅದು ಇದು ಎಲ್ಲ ಆಗ್ತಾರೆ. ನಮ್ಮ ಕೃಣಾಲ್ ಪಾಂಡ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಂಬೇಡಿ. ಕೇದಾರ್ ಜಾಧವ್ ಥರ ಸ್ಲಿಂಗಿ ಆ್ಯಕ್ಷನ್ ಹೊಡಿತಾರೆ, ಎಲ್ಲ ಆಗುತ್ತೆ. ಬಟ್ ದೂಬೆ ಕಡೆಯಿಂದನೂ ಏನೂ ಬರಲಿಲ್ಲ.
ಒಂದು ಟೈಮಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬಂತು ಪ್ರಶಾಂತ್ ವೀರ್ ಮತ್ತು ಜೇಮಿ ಓಟನು, ಬಟ್ ಜಾಸ್ತಿ ರನ್ಸ್ ಇರೋದ್ರಿಂದ ಅಷ್ಟೊಂದು ಆಗಲಿಲ್ಲ ಗುರು. ಪ್ರಶಾಂತ್ ವೀರ್ ಸ್ವಲ್ಪ ಅವ್ರಿಗೆ ಪಾಸಿಟಿವ್ ಅಂತಲೇ ಹೇಳ್ಬೇಕು, ಚೆನ್ನಾಗಿ ಆಡ್ಕೊಟ್ರು. ಜೇಮಿ ಓಟನು ಒಂದು ಒಳ್ಳೆ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು, ಬಟ್ ಸ್ಟಿಲ್ ನಮ್ಮವ್ರಂತೂ ರೊಚ್ಕೆದ್ಬಿಟ್ಟು ಬೌಲಿಂಗ್ ಮಾಡಿದ್ರು. ಆಮೇಲೆ ಭೂವಿ ಬಂದ್ಬಿಟ್ಟು ಪ್ರಶಾಂತ್ ವೀರ್ನೆಲ್ಲ ಔಟ್ ಮಾಡಿಬಿಡ್ತಾರೆ. ಇನ್ನು ಭೂವಿ ಬಗ್ಗೆ ಹೇಳಬೇಕು ಅಂತಂದರೆ 41 ರನ್ 3 ವಿಕೆಟ್ ತೆಗಿತಾರೆ. 200 IPL ವಿಕೆಟ್ಸ್ ತೆಗೆದಿರೋರಂತ 2ನೇ ಪ್ಲೇಯರು ಗುರು ಇವಾಗ ಇವರು. ಅಂದರೆ ಫಾಸ್ಟ್ ಬೌಲಿಂಗಲ್ಲಿ ನೋಡಿದ್ರೆ ಇವರೇ ಫಸ್ಟು, ಯಾಕಂದರೆ ಫಸ್ಟ್ ಇರೋರು ಚಾಲ್ ಇದ್ದಾರೆ, ನಮ್ಮ UC ಚಾಲ್ 200+ IPL ವಿಕೆಟ್ಸ್ ತೆಗೆದಿದ್ದಾರೆ. ಆಮೇಲೆ ಏನಂದರೆ ಈ ಕಡೆ ಸುರೇಶ್ ಅಣ್ಣನ ಬಗ್ಗೆ ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. 4 hours 21 for 1. 3 overs ಯಾಕೆ ಬಂತು ಹೇಳಲ್ಲ, ಹೋದ ಮ್ಯಾಚಲ್ಲಿ ಅಣ್ಣ 3 overs ಹಾಕ್ಬಿಟ್ಟು 28 ರನ್ಸ್ ಅಷ್ಟೇ ಕೊಟ್ಟಿದ್ರು. ಇಲ್ಲಿ ಗುರು ಹೇಳ್ತೀನಿ ಅಷ್ಟೊಂದು ಈಸಿ ಅಲ್ವೇ ಅಲ್ಲ ರನ್ಸ್ ಕಡಿವಾಣ ಹಾಕೋಕ್ಕೆ. ಸೊ ನಮ್ಮ ಸುರೇಶ್ ಅಣ್ಣ ಸೂಪರ್ ಬೌಲಿಂಗ್ ಅಂತ ಹೇಳ್ತೀನಿ. 4 over 21 ರನ್ 1 ವಿಕೆಟ್, ಸಖತ್ ಬೌಲಿಂಗ್. ಡಫಿ ಅಣ್ಣ ಸ್ವಲ್ಪ ಹೊಡ್ಸ್ಕೊಂಡ್ರು, ಮೇನ್ 2 ವಿಕೆಟ್ಸ್ ಎಲ್ಲ ತೆಗೆದ್ರು. ಕೊನೆದಾಗ ಏನು ಅಂಥದ್ದೇನು ಪ್ರಾಬ್ಲಮ್ ಆಗಲಿಲ್ಲ ಗುರು, ಯಾಕಂದರೆ 207 ರನ್ಗೆ CSK ಅವರು ಆಲ್ ಔಟ್ ಆಗಿಬಿಟ್ಟು ಈ ಕಡೆ ನಮ್ಮವರು 43 ರನ್ಗಳಿಂದ ಗೆದ್ದಿದ್ದಾರೆ. 4+3 7 ತಲಾಪಾರೆ ರೀಸನ್ ಮಾಡಿದ್ದಾರೆ. ಆಮೇಲೆ ಏನು ಅಂದರೆ ಪಾಯಿಂಟ್ಸ್ ಟೇಬಲಲ್ಲಿ ನಾವು ಇವಾಗ ಮೊದಲನೇ ಸ್ಥಾನದಲ್ಲಿದ್ದೀವಿ ಗುರು, ಟೇಬಲ್ ಟಾಪರ್ಸ್ ಆಗಿದ್ದೀವಿ. +2.5 ಏನೋ ನಮ್ದು ನೆಟ್ ಎಲ್ಲ ಇದೆ, ಆ ಥರ ಕ್ರೇಜ್ ಆಗಿದೆ. ಆಮೇಲೆ ಈ ಕಡೆ CSK ಅವರು ಹೋದ ಸರಿನೂ ಟಾಪ್ 10 ಅಲ್ಲಿ ಇದ್ರು, ಈ ಸರಿನೂ ಟಾಪ್ 10 ಅಲ್ಲಿ ಅವರೇ. ಸೊ ಯಾಕೋ ಬಾಟಮ್ ಆಫ್ ದ ಟೇಬಲಲ್ಲಿ ಇದ್ದಾರೆ ಸದ್ಯಕ್ಕೆ. 3ಕ್ಕೆ 3 ಸೋತ್ಬಿಟ್ಟು ಸುಣ್ಣವಾಗಿದ್ದಾರೆ ಸದ್ಯಕ್ಕೆ. ಸೊ ಬೇಗ ಇವರು ಒಂಚೂರು ದೃಢ ಸಂಕಲ್ಪ ಇಟ್ಕೊಂಡು ಕಮ್ ಬ್ಯಾಕ್ ಮಾಡಬೇಕು. ಕಮ್ ಬ್ಯಾಕ್ ಮಾಡ್ತಾರ ನೋಡಬೇಕು. ಕಮ್ ಬ್ಯಾಕ್ ಸೂಪರ್ ಕಿಂಗ್ಸ್ ಆಗ್ತಾರ ಅಥವಾ ಚಿಂತೆಯ ಸೂಪರ್ ಕಿಂಗ್ಸ್ ಆಗ್ತಾರ ನೋಡಬೇಕು ಗುರು, ಯಾಕಂದರೆ ಚಿಂತೆ ಸುಮಾರಿದ್ದಾವೆ. ಅಂದರೆ ಕಾನ್ಫಿಡೆನ್ಸು ಸ್ವಲ್ಪ ಲೋ ಆಗಿರುತ್ತೆ ಇವಾಗ. ಒಟ್ನಲ್ಲಿ ನಮ್ಮ RCB ಅವರು ಲಾಸ್ಟ್ 4 ಮ್ಯಾಚಸ್ ನೋಡ್ಕೊಂಡು ಬಂದರೆ ನೀವು 2024ರಲ್ಲಿ CSKನ ಹೊಡೆದ್ವಿ, 25ರಲ್ಲಿ 2 ಬಾರಿ ಹೊಡೆದ್ವಿ, ಇವಾಗ 26ರಲ್ಲಿ ಇರೋ ಒಂದೇ ಮ್ಯಾಚ್ ಇತ್ತು, ಆ ಮ್ಯಾಚ್ ಕೂಡ ನಾವು ಗೆದ್ದಿದ್ದೀವಿ. ಸೊ ಲಾಸ್ಟ್ 4 ಮ್ಯಾಚಸ್ ಅಂತೂ ನಾವೇ ವಿನ್ ಆಗಿದ್ದೀವಿ. ಆಮೇಲೆ ನಿನ್ನೆ 3:30ಗೆ ಒಂದು ಮ್ಯಾಚ್ ಇತ್ತು ಗುರು, SRH ವರ್ಸಸ್ LSG. ಅದು ಕೂಡ ಸಖತ್ತಾಗಿ ಬಂತು, ಕೊನೆವರೆಗೂ ಹೋಯ್ತು ಅಂತ. ಏನಂದ್ರೆ ಈ ಕಡೆ LSG ಪರವಾಗಿ ನಮ್ಮ ರಿಷಬ್ ಪಂತ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು, ಬಟ್ ಬೌಲಿಂಗಲ್ಲಿ ಶಮಿ ಗುರು ಏನು ಬೌಲಿಂಗ್ ಮಾಡಿದ್ರು. 4 over 9 ರನ್ 2 ವಿಕೆಟ್ ತೆಗಿತಾರೆ, 17 ಡಾಟ್ ಬಾಲ್ಸು. ಸೊ ಅವರೇ ಮ್ಯಾನ್ ಆಫ್ ದ ಮ್ಯಾಚ್ ಆದರು. LSG ಅವರು ನೀಟಾಗಿ ಗೆದ್ದರು SRH ವಿರುದ್ಧ ಅಂತ. SRH ಅವರು 26 ರನ್ಗೆ 4 ವಿಕೆಟ್ ಎಲ್ಲ ಕಳ್ಕೊತಾರೆ ಗುರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾದ್ರೆ. ಆದ್ರೂ ಅಷ್ಟೆಲ್ಲ 156 ಏನೋ ಅಷ್ಟೆಲ್ಲ ಹೊಡಿತಾರೆ. ಬಿಕಾಸ್ ಆಫ್ ಕ್ಲಾಸೆನ್ ಮತ್ತು NKR ಇಬ್ಬರು 50-50 ಎಲ್ಲ ಹೊಡಿತಾರೆ, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಬಟ್ ಈ ಕಡೆ ಬೌಲಿಂಗ್ ಮಾತ್ರ ಯಾಕೋ LSG ಸಾಕಾದಾಗ ಕಾಣಿಸ್ತಾ ಇದೆ ಗುರು. ಅದು ಶಮಿ ಈ ಥರ ಫಾರ್ಮಲ್ಲಿದ್ದರೆ ಕ್ರೇಜಿ ಅನ್ಸುತ್ತೆ. ಇನ್ನು ನಾಳೆ KKR ವರ್ಸಸ್ PBKS. ಸೊ KKRಗೆ ಒಂಥರ ಹೆಂಗಂತಂದ್ರೆ ಮನೆಯಲ್ಲಿದೆ ಮ್ಯಾಚು, ಸೊ ಗೆಲ್ಲೇಬೇಕಾದಂತ ಒಂದು ಪ್ರೆಷರ್ ಅಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ. ಈ ಕಡೆ ಪಂಜಾಬ್ ಕಿಂಗ್ಸ್ ಅವರಂತೂ ರಚ್ಕೆದ್ಬಿಟ್ಟು ಆಡ್ತಿದ್ದಾರೆ. ಇನ್ನು ಹೆಡ್ ಟು ಹೆಡ್ ನೋಡೋದಾದ್ರೆ ಅಫ್ಕೋರ್ಸ್ KKR ಅವರು ಟಾಪ್ ಅಲ್ಲಿ ಇದ್ದಾರೆ, ಅಂದ್ರೆ ಅಪ್ಪರ್ ಹ್ಯಾಂಡ್ ಅವ್ರಿಗೆ ಇದೆ. ಬಟ್ ಇವಾಗ PBKS ಪಂಜಾಬ್ ಕಿಂಗ್ಸ್ ಆಡ್ತಾ ಇರೋದು ನೋಡಿದ್ರೆ ಅವರಂತೂ ಇನ್ವಿಸಿಬಲ್ ತರ ಕಾಣಿಸ್ತಾ ಇದ್ದಾರೆ ಗುರು. ಕ್ರೇಜಿ ಟೀಮ್ ಇದೆ. ಸೊ ಈ ಪಂದ್ಯನ ಅವರೇ ಗೆಲ್ಬಹುದು ಅಂತ ನನ್ಗನ್ಸುತ್ತೆ. ನೋಡೋಣ, ಈ ಮ್ಯಾಚ್ ಮಾತ್ರ ಸಖತ್ತಾಗಿರುತ್ತೆ. ಕಲ್ಕತ್ತಾದಲ್ಲಿದೆ ಮ್ಯಾಚು, ಲೆಟ್ಸ್ ಸಿ ಯಾರು ಗೆಲ್ತಾರೆ ಅಂತ. ಇನ್ನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಏನೇನಿದೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.